ನಿಮಗೆಲ್ಲ ಗೊತ್ತಿದೆ ತುಮಕೂರು ಜಿಲ್ಲೆ ಹೇಮಾವತಿ ಎಷ್ಟು ಜೀವನಾಡಿ ಅಂತ. ಸೊ ಇವತ್ತು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಯವರು ನಮ್ಮ ಜಿಲ್ಲೆಯ ರೈತರಿಗೆ ಬಲಿ ಕೊಟ್ಟು ನಮ್ಮ ಜಿಲ್ಲೆಯ ರೈತರನ್ನ ಹಿತಾಸಕ್ತಿ ಕಾಪಾಡ್ದಲೇ ಇವತ್ತು ನಮ್ಮ ಏನೊಂದು ರೈತರನ್ನು ವಂಚಿಸಿ ಲಿಂಕ್ ಕೆನಾಲ್ ತಗೊಂಡು ಹೋಗ್ತಾ ಇದ್ದಾರೆ ಕುಣಿಗಲ್ಲು ಮತ್ತು ಮಾಗಡಿಗೆ. ಸೊ ಆ ಒಂದು ಹೇಳಿಕೆ ನಾವು ಸಂಪೂರ್ಣವಾಗಿ ಈ ಕಾಮಗಾರಿನ ಪೂರ್ಣಗೊಳಿಸ್ತೀವಿ ಅಂತ ಏನು ಒಂದು ಹೇಳಿಕೆ ರೈತರ ಮನವೊಲಿಸೋದಕ್ಕೆ ಯಾರೂ ತಯಾರಿಲ್ಲ, ಯಾರೂ ಬರೋದು ಇಲ್ಲ. ಇದು ರೈತರನ್ನ ಬಲಿ ಕೊಡೋ ವಿಚಾರ. ಹಾಗಾಗಿ ದಯಮಾಡಿ ಪರಮೇಶ್ವರ್ ಸಾಹೇಬರು ನಮ್ಮ ರೈತರ ಪರವಾಗಿ ನಿಂತ್ಕೋಬೇಕಾಗಿತ್ತು. ಸೊ ಲಿಂಕ್ ಕೆನಾಲು ನೀವು ಡೈರೆಕ್ಟಾಗಿ ತಗೊಂಡು ಹೋಗ್ತಾ ಇರೋದು ರೈತರಿಗೆ ವಂಚನೆ ಮಾಡ್ತಾ ಇರೋದು. ಈಗಾಗಲೇ ನಮ್ಮ ಕುಣಿಗಲ್ಲಿ ತಗೊಂಡು ಹೋಗೋದಕ್ಕೆ ನಮ್ಮ ಜಿಲ್ಲೆಯ ಯಾವ ರೈತರಲ್ಲಿ ಅಭ್ಯಂತರ ಇಲ್ಲ. ಅವ್ರೇನು ಅಲೋಕೇಶನ್ ಆಗಿದೆ ಅದಕ್ಕಿಂತ ಜಾಸ್ತಿ ಈಗಾಗಲೇ ನಮ್ಮ ಆಧುನೀಕರಣ ಆಗಿರೋ ಕೆನಾಲಲ್ಲಿ ನೀರು ಹೋಗ್ತಾ ಇದೆ. ಮಾಗಡಿಗೂ ಹೆಚ್ಚಿನ ಅಂಶ ಹೋಗ್ತಾ ಇದೆ. ಇದೇ ನೀರನ್ನ ಸರಾಗವಾಗಿ ತಗೊಂಡು ಹೋದ್ರೆ ಈಗಾಗಲೇ ಆಧುನೀಕರಣ ಆಗಿದೆ, ಮಾಡರ್ನೈಸೇಷನ್ ಆಗಿದೆ, ಸರಾಗವಾಗಿ ಮಾಗಡಿಗೂ ತಗೊಂಡು ಹೋಗ್ತಾ ಇದೆ. ತಮ್ಮ ವೈಯಕ್ತಿಕ ಪ್ರತಿಷ್ಠೆಗೆ ಇವತ್ತು ರಂಗನಾಥ್ ಇರ್ಬೋದು ಅಥವಾ ಮಾನ್ಯ ಮುಖ್ಯಮಂತ್ರಿ ಇರ್ಬೋದು, ಇವತ್ತು ರಾಮನಗರ ಮಾಗಡಿಗೆ ತಗೊಂಡು ಹೋಗೋದಕ್ಕೆ ತುಮಕೂರು ಜಿಲ್ಲೆ ಏನು 24 ಆಯೋಜನೆ ಆಗಿದೆ, ಅದರಿಂದ ಒಂದು ಡ್ರಾಪ್ ನೀರು ಕೊಡೋದಕ್ಕೂ ಯಾರೂ ತಯಾರಿಲ್ಲ. ರೈತರಿಗಾಗಲೇ ಹೋರಾಟ ಮಾಡಿ ಎಚ್ಚರಿಕೆ ಕೊಟ್ಟಿದ್ದಾರೆ, ಕಾಮಗಾರಿನ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದಾರೆ. ದಯಮಾಡಿ ನಾವು ಉಪಮುಖ್ಯಮಂತ್ರಿಗಿರ್ಬೋದು, ಮುಖ್ಯಮಂತ್ರಿಯವ್ರಿಗೆ ಹೇಳ್ತಾ ಇದ್ದೀವಿ, ನಮ್ಮ ರೈತರು ಯಾವುದೇ ಹೋರಾಟಕ್ಕೂ ತಯಾರಿದ್ದಾರೆ, ಯಾವುದೇ ಮಟ್ಟದ ಹೋರಾಟಕ್ಕೂ ತಯಾರಿದ್ದಾರೆ. ಈ ಬಾರಿ ನೀವೇನು 4161 ಮಾಡ್ತಾ ಇದ್ದೀರಾ ಅದಕ್ಕೆ ಅಬ್ಜೆಕ್ಷನ್ ಸದ್ಯಕ್ಕೆ ಈಗಾಗಲೇ ರೈತರಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಮುಂದಿನ ದಿವಸದಲ್ಲಿ ನೀವು ಕಾಮಗಾರಿ ಶುರು ಮಾಡಿದ್ರೆ ಈ ಒಂದು ಜಿಲ್ಲೆಯ ರೈತರು ಇವತ್ತು 24 ಲಕ್ಷ ಜನ ಇದ್ದಾರೆ. ಒಂದು ಕೂಗು ಏನು ಮುಖಂಡರು ರೈತರೆಲ್ಲ ಒಗ್ಗಟ್ಟಾಗಿ ಇವತ್ತು ಪಕ್ಷಾತೀತವಾಗಿ ಈ ಒಂದು ಹೋರಾಟನ ಮಾಡ್ತಾ ಇರೋದು. ಯಾವ ಪಕ್ಷನೂ ಇಲ್ಲ, ಎಲ್ಲ ಪಕ್ಷದವರು ಎಲ್ಲ ರೈತರು ಬರ್ತಾರೆ, ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ. ದಯಮಾಡಿ ನಮ್ಮ ಜಿಲ್ಲೆಯ ರೈತರನ್ನ ದಯಮಾಡಿ ನಮ್ಮ ಏನು ಕಾಂಗ್ರೆಸ್ ಶಾಸಕರಿರ್ಬೋದು, ನಮ್ಮ ಉಪಮುಖ್ಯಮಂತ್ರಿ ಇರ್ಬೋದು, ದಯಮಾಡಿ ನೀವು ಸರ್ಕಾರಕ್ಕೆ ಮನವರಿಕೆ ಮಾಡಿ ಜಿಲ್ಲೆಯ ರೈತರ ಎಷ್ಟು ಮುಖ್ಯ ಈ ಒಂದು ಹೇಮಾವತಿ ಒಂದು ನೀರು ಜಿಲ್ಲೆಯ ಕಲ್ಪತರು ಜೀವನಾಡಿ ತೆಂಗಿಗೆ ಎಷ್ಟು ಮುಖ್ಯ. ಇಲ್ಲ ಅಂತಂದ್ರೆ ಜೀವನ ಇರಲ್ಲ, ಯಾರು ಬದುಕೋದಕ್ಕಾಗಲ್ಲ ರೈತರು. ಆ ಒಂದು ದೃಷ್ಟಿನಲ್ಲಿ ನೀವು ಮನವರಿಕೆ ಮಾಡಿಕೊಡಿ ಅಂತ ನಮ್ಮ ಒಂದು ಒತ್ತಾಯ. ಹೋರಾಟ ಸದ್ಯಕ್ಕೆ ತಾತ್ಕಾಲಿಕವಾಗಿ ನಿಂತಿರೋದ್ರಿಂದ ಹೋರಾಟ ಯಾವತ್ತು ಅವರು ಚಾಲನೆ ಕೊಡ್ತಾರೆ ಅವತ್ತು ಹೋರಾಟ ಶುರು ಮಾಡ್ತಾರೆ. ಎಲ್ಲ ಭಾಗದ ರೈತರು ಬರ್ತಾರೆ, ಎಲ್ಲರೂ ಬರ್ತಾರೆ.